ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿಕಿರಣ್. ಏನು ಇವತ್ತು ಹೊಲ್ದಾಗ ಏನು ಮಾಡತ್ತೀವಂದ್ರೆ ಇವತ್ತು ಡ್ರಿಪ್ ಸೆಟ್ ಒಳಗೆ ಎಣ್ಣೆ ಕೊಡತ್ತಾರ. ಅದು ಯಾವುದಪ್ಪ ಅಂದ್ರೆ ಎಣ್ಣೆ ಇಲ್ಲ ನೋಡ್ರಿ, ಇದು ಎಣ್ಣೆ, ಇದು ಯೂಮಿಕ್ ಆ್ಯಸಿಡ್ ಅಂತಂದು ಹೇಳಿ ಇದು ಹಾಕೋದ್ರಿಂದ ಬೇರು ಮತ್ತು ಎಲೆಗೆ ಭಾಳ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಮತ್ತು ಈಗ ಆಲ್ರೆಡಿ ಇದು ಬ್ಯಾರೊಳಗೆ NPK ಅಂತಂದೇಳಿ ಇದನ್ನು ಮಿಕ್ಸ್ ಮಾಡಿದ್ದಾರೆ. ಇಲ್ಲೈತೆ ನೋಡ್ರಿ ಪೌಡ್ರು, ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದೇ ಪೌಡ್ರನ್ನ ಮಿಕ್ಸ್ ಮಾಡಿದ್ದಾರೆ. ಇವತ್ತು ಎಣ್ಣೆ ಹೊಡೆಯೋದೇ ನಮ್ಮದು ಕೆಲಸ ಹೊಲದೊಳಗೆ. ನೆಕ್ಸ್ಟ್ ನಮ್ಗೆ ಸಾಯಂಕಾಲ ಅಷ್ಟೊತ್ತಿಗೆ ಅಗಿ ಮಾಡೋಕೆ ಕೊಟ್ಟಿದ್ದೀವಿ ನಾವು. ಸ್ವಲ್ಪ ಸಸಿ ಹುಟ್ಟಿದ್ದಿಲ್ಲ ಅಲ್ಲಲ್ಲೇ, ಹಂಗಾಗಿ ಸಸಿ ಮಾಡೋಕೆ ಕೊಟ್ಟಿದ್ವಿ ನಾವು. ಅವರು ಸಾಯಂಕಾಲ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತು 4:15 ಮೇಲಿಂದ ಅಗಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು ನಾವು. ಇದು ನೋಡಿರಿ, ಇದು 1 ಎಕರೆಕ್ಕೆ 500 ml ಬಳಸ್ತಾರಂತ್ರಿ ಇದು ಎಣ್ಣೆನ. ಎಷ್ಟು ಕರಗೈತಲ್ಲ ಇದು. ಅದು ಎಷ್ಟು ml ಈಗ ಹಾಕಿರೋದು? 75. ನೋಡ್ರಿ ಇದು ನೀರು ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತಂದು ಹೇಳಿ. ಪೂರ್ತಿ ಬ್ಲ್ಯಾಕ್ ಕಲರ್ ಆಯ್ತು ನೋಡ್ರಿ ಇವಾಗ ನೀರು. ಈಗ ಅಷ್ಟು ಮಿಕ್ಸ್ ಮಾಡಾತ್ತಾರ ನೋಡ್ರಿ. ಇದು NPK ಮತ್ತು ಯೂಮಿಕ್ ಆ್ಯಸಿಡ್. ಇದು ಒಂದು ಬ್ಯಾರ್ಲು ಈಗ 1 ಎಕರೆಗೆ ಬಿಡೋದಾ ಇದು? ನೆಕ್ಸ್ಟು ಇದಾದ್ಮೇಲೆ ಮತ್ತೆ ಇನ್ನೊಂದು ಎಕರೆಗೆ ಬೇಕನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕನ್ನ. ಇದು ಹಿಂಗೆ ಎಷ್ಟು ಸತಿ ಹೊಡಿಬೇಕಿದ್ದು? ಒಂದು ಸತಿ ಅಷ್ಟೇ. ನೋಡ್ರಿ ಈಗ ಇದು ಎಣ್ಣೆ ಹೊಡಿ ಮಷಿನ್ ಇರ್ತಲ್ಲ, ಅದ್ರ ಮುಖಾಂತರ ನಾವು ಎಣ್ಣೆ ಪೈಪ್ ಇದು ಡ್ರಿಪ್ ಸೆಟ್ಟಿಗೆ ಬಿಡ್ತಾಯಿದ್ದೀವಿ. ನಾವು ವೆಂಚೂರಿ ಕೂಡಿಸಿದ್ರೆ ಡೈರೆಕ್ಟ್ ನಾವು ಅಲ್ಲಿ ಮೋಟ್ರ್ ಮುಖಾಂತರನೇ ಬಿಡ್ಬೋದಿತ್ತು. ವೆಂಚೂರಿ ಕೂಡಿಸ್ಲಾರ್ದಕ್ಕೆ ಹಿಂಗೆ ಎಣ್ಣೆ ಹೊಡೆಯೋದು ಮಷಿನ್ನಿಂದ ನಾವು ಬಿಡ್ತಾಯಿದ್ವಿ. ಮೊನ್ನೆ ನಿಮ್ಗೆ ನಾನು ಹುಲ್ ಕಟ್ ಮಾಡೋ ಮಷಿನ್ ಬಗ್ಗೆ ಹೇಳಿದ್ದೆ. ಇದು ಇವತ್ತು ಹೆಂಗೆ ವರ್ಕ್ ಮಾಡುತ್ತಾ ಅಂತಂದು ಹೇಳಿ ನಾನು ತೋರಿಸ್ತೀನಿ. ಇದಕ್ಕೆ ಒಟ್ಟು 3 ಬ್ಲೇಡ್ ಕೊಟ್ಟಿರ್ತಾರೆ ರೀ. ಇದು 1 ಬ್ಲೇಡು ಇದೈತಲ್ಲ, ಇದು ಹುಲ್ ಕಟ್ ಮಾಡೋಕೆ. ನೆಕ್ಸ್ಟು ಇದು ಪ್ಲಾಸ್ಟಿಕ್ಕಿನ ಕೊಟ್ಟಿರ್ತಾರೆ ರೀ, ಇದು ಕೂಡ ಹುಲ್ ಕಟ್ ಮಾಡುತ್ತೆ. ಮತ್ತು ಇದು ದೊಡ್ಡ ಬ್ಲೇಡ್ ಏನಿದೆಯಲ್ಲ, ಈ ಥರ ಇಲ್ಲಿ ಕಸ ಏನು ಒಡ್ಡಿಗೆ ಕಸ ಬೆಳೆದಿರ್ತಾವಲ್ಲ, ಈ ಥರ ದೊಡ್ಡ ಗಿಡನ ಕಟ್ ಮಾಡೋಕೆ ಯೂಸ್ ಮಾಡ್ಕೊಬೋದು ಈ ಬ್ಲೇಡ್ನ. ಇವಾಗ ನಾನು ಹೆಂಗೆ ಕಟ್ ಮಾಡೋದು ಅಂತಂದೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಮತ್ತು ಇದಕ್ಕೆ 2 ಪೋರ್ಟೇಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ನಾವು ಈಸಿಯಾಗಿ ಆರಾಮಾಗಿ 1 ಡೇ ಯೂಸ್ ಮಾಡ್ಕೋಬೋದು 2 ಬ್ಯಾಟ್ರಿನೂ. ಇವಾಗ ನೋಡ್ರಿ ಇದು ಎಷ್ಟು ಕ್ಲೀನ್ ಆಯ್ತು ಅಂತಂದೇಳಿ. ಇನ್ನೂ ನನಗೆ ಅಷ್ಟು ನೀಟಾಗಿ ತೆಗಿಯೋಕೆ ಬಂದಿಲ್ಲ ಇದು. ಇಷ್ಟು ದೊಡ್ಡ ದೊಡ್ಡ ಹುಲ್ಲನ್ನು ಕೂಡ ಇದು ಈಸಿಯಾಗಿ ಕಟ್ ಮಾಡ್ತೈತ್ರಿ. ಇದು ಯಾರಿಗಾದ್ರೂ ಬೇಕಾದಲ್ಲಿ ಕಮೆಂಟ್ ಮಾಡಿರಿ, ಲಿಂಕ್ ನಾನು ಕಳಿಸ್ತೀನಿ ನಿಮಗೆ.
ಈಗಿದು ಕಲ್ಲಂಗಡಿ ಬಾಜು ಏನು ಹೊಲ ಕಾಣ್ತೈತಲ್ರಿ, ಇದನ್ನು ಎಲ್ಲ ಹರಗಿಸಿ ಸ್ವಚ್ಛ ಮಾಡಿ ಈಗ ಒಂದು ಅರ್ಧ ಎಕರೆ ಮೇಲೆ. ಇದಕ್ಕೆ ಇವಾಗ ನಾವು ಇವತ್ತು ಟ್ರ್ಯಾಕ್ಟ್ರ್ ಬಂದು ರೋಟಾವೇಟ್ರ್ ಹಾಕಿ ಸ್ವಲ್ಪ ಮಣ್ಣೆಲ್ಲ ಹದಗೊಳಿಸುತ್ತೆ. ಗೊಳಿಸಿದ ಮೇಲೆ ನಾವು ಮತ್ತೆ ಮಡಿ ಮಾಡಿ ಇದಕ್ಕೆ ಕೊತ್ತಂಬರಿ ಹಾಕಬೇಕು ಅಂತಂದೇಳಿ ಪ್ಲ್ಯಾನ್ ಮಾಡೀವಿ. ಇದು ಕೊತ್ತಂಬರಿ ಹಾಕೋದ್ರಿಂದ ಹಿಡಿದು ನಿಮ್ಗೆ ಅದು ಮಡಿ ಮಾಡಿ ಡ್ರಿಪ್ ಸೆಟ್ ಎಲ್ಲ ಹೆಂಗೆ ಕುಂದಿರ್ಸ್ತೀವಿ ಅದೆಲ್ಲನೂ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ನಾನು ಮುಂದೆ ತೋರಿಸ್ಕೊತ ಹೋಗ್ತೀನಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋಕೆ ಏನೈತಲ್ಲ ಇವತ್ತಿಂದ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೀವಿ ಹೊಲನ. ಇವು ಒಂದು 15 ಟ್ರೇ ಸಸಿ ಮಾಡೋಕೆ ಅಂತಂದು ಹೇಳಿ ಕೊಟ್ಟಿದ್ದೀವಿ ನಾವು. ಇವನ್ನ ಇವಾಗ ನಾವು ನಾಟಿ ಮಾಡಬೇಕು ಮತ್ತೆ ತಿರ್ಗಾ. ಕೆಲವೊಂದು ಕಡೆ ಬೆಳೆದಿಲ್ಲಲ್ಲ, ಬೀಜ ಕ್ವಾಲಿಟಿ ಬೀಜ ಇರ್ಲಾರ್ದ ಕಡೆ ಹುಟ್ಟಿಲ್ಲ. ಸೊ ಅಂತಲ್ಲೆಲ್ಲ ಇದನ್ನು ನಾವು ವಾಪಸ್ಸು ಫಿಕ್ಸ್ ಮಾಡ್ಬೇಕು. ಇವಾಗ ಫ್ಯಾಕ್ಟ್ರಿ ಬಂದೈತ್ರಿ, ಈಗ ಸಾಫ್ ಮಾಡತ್ತಾರ ಮಣ್ಣು ಸಾಫ್ ಮಾಡಿ ಮತ್ತು ಇವಾಗ ಒಡ್ಡಿ 7 ಫೀಟಿನ ಒಂದೊಂದು ಒಡ್ಡಿ ಮಾಡ್ತಾರೆ. ಅದಿಂದ ವೇಟ್ ಬೀಳ್ಬೇಕಲ್ಲ, ಸೊ ಹಂಗಾಗಿ ಇಬ್ಬರು ನಿಂತಾರದ್ದು ಮಣ್ಣು ಕರೆಕ್ಟಾಗಿ ಸಾಫ್ ಆಗ್ತದೆ ಅಂತಂದೇಳಿ. ತೊಗೊಂಡೋಗೋಣ ಇವನ್ನ. ಈಗ ಇಲ್ಲಿ ನೋಡ್ತಿರ್ಬೋದು, ಈಗ ಈ ಥರ ಏನು ಕೆಲವೊಂದು ಕಡೆ ಗ್ಯಾಪ್ ಇದಾವಲ್ಲ, ಹಿಂಗೆ ನೆಕ್ಸ್ಟ್ ಬಳ್ಳಿ ಉಟ್ಕೊಂಡೈತಿ. ಹಿಂಗೆ ಗ್ಯಾಪ್ ಏನೈತಲ್ಲ ಅಲ್ಲೆಲ್ಲ ಇಂಥವು ಇಟ್ಕೊಂತ ಹೊಂಟಿವ್ರಿ ಮತ್ತೆ ಸಸಿನ. ಇವಾಗ ಸ್ವಲ್ಪ ಒಂದು ಅರ್ಧ ಇಂಚು 1 ಇಂಚಷ್ಟು ಒಳಗೆ ಸಿಗಿಸ್ಬೇಕ್ರಿ ಅವ್ರ ಮಣ್ಣೊಳಗೆ. ನೋಡ್ರಿ, ಈಗ ಟೈಮ್ 7 ಗಂಟೆ ಆದ್ರೂ ಸಸಿ ಇಡಕತ್ತೀವಿ. ಈಗಿನ್ನ 1 ಟ್ರೇ ಮುಗೀತು, ಇನ್ನೂ ನಮ್ಮ 14 ಟ್ರೇ ಅದಾವು. ನಾಳೆ ಬೆಳಗ್ಗೆನೂ ಇಡಬೇಕು. ಈಗ ನೋಡೋಣ ಎಷ್ಟೊತ್ತನ ಆಗುತ್ತೆ ಅಷ್ಟೊತ್ತನ ಸಸಿ ಇಡೋಣ ಅಂತಂದೇಳಿ ನೋಡಬೇಕು. ಟೈಮ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಇನ್ನೂ ಕತ್ಲಾಗತ್ತನ ಮಾಡ್ಬೇಕು ಅಂದ್ಕೊಂಡಿವಿ. ಈಗ ಆಲ್ರೆಡಿ ಸ್ವಲ್ಪ ಕತ್ಲಾಗೈತಿ, ಇನ್ನೂ ಸ್ವಲ್ಪ ಹೊತ್ತು ಮಾಡೋಣ ಕೆಲಸನ. ಈಗ ಸಸಿ ಇಟ್ಕೊತಾನ ಅದ್ರ ಜೊತೆಗೇನ ಮತ್ತೊಂದು ಸ್ವಲ್ಪ ಹುಲ್ಲು ಬೆಳೆದೈತಲ್ಲ ಅದನ್ನ ತಕ್ಕೊಂತನೂ ಹೊಂಟಿವ್ರಿ. ಈಗ ನಾವು ಹಂಗೆ ಈಗ ಮತ್ತೊಂದಿನ ಕಸ ತೆಗಿಯೋ ಪ್ರೋಗ್ರಾಮ್ ಇಟ್ಕೋಬೇಕು. ಈಗ ನಾವು ಅದು ಮುಳ್ಳು ಸಜ್ಜಿ ಅಂತಾರಲ್ರಿ, ಅದು ಭಾಳ ಬೆಳೆದ್ಬಿಡೈತಿ. ನಾವು ಮೊದ್ಲ ಏನು ತಪ್ಪು ಮಾಡಿದ್ವಿ ಅಂದ್ರೆ ಕಸದ ಎಣ್ಣೆ ಹೊಡೆದು ಬೀಜ ಬಿತ್ತನೆ ಮಾಡ್ಬೇಕಿತ್ತು ನಾವು. ಬಟ್ ನಮ್ಗದು ಗೊತ್ತಿದ್ದಿದ್ದಿಲ್ಲ. ಸೊ ಆಮೇಲೆ ಹೇಳಿದ್ರು, ನಾವು ಬಿತ್ತಕ್ಕೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಕಳೆದ ಕಸ ಇದು ಹೋಗೋಂಥದ್ದು ಎಣ್ಣೆ ಹೊಡಿಬೇಕಿತ್ತು ಅಂತಂದು ಹೇಳಿದ್ರು. ಅವಾಗ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಇವಾಗ ಗೊತ್ತಾಗೈತಲ್ಲ. ನೆಕ್ಸ್ಟ್ ಆ ಕಡೆ ಕೊತ್ತಂಬರಿ ಏನು ಬೆಳಿತೀವಲ್ಲ ಅವಾಗ ಮುಂಚೆ ನಾವು ಕಸದ ಎಣ್ಣೆ ಹೊಡೆದು ಆಮೇಲೆ ಒಡ್ಡಿ ಎಲ್ಲ ಮಾಡ್ಕೊಂಡು ಮಡಿ ಮಾಡಕತ್ತಾರೆ ರೀ. 7 ಫೀಟಿನ ಮಡಿ ಮಾಡ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕ್ಬೇಕಂತ ಪ್ಲ್ಯಾನ್ ಮಾಡೀವಿ. ನೆಕ್ಸ್ಟ್ ಇವಾಗ ಯಾರಾಯಿತು ಬಿತ್ತಬೇಕಾದ್ರೆ ಹೊಲದಾಗ ಕಸ ಭಾಳ ಇತ್ತಂದ್ರೆ ಮೊದಲು ಒಂದು ಸ್ವಲ್ಪ ಕಸದ ಎಣ್ಣೆ ಹೊಡೆದೇನೆ ನೆಕ್ಸ್ಟ್ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ನೀವೇನೋ ಗೊಬ್ಬರ ಎಣ್ಣೆ ಹಾಕಿದ್ರು ಕೂಡ ಅದು ಕಸಕ್ಕೆ ಹೋಗುತ್ತೆ, ಬೆಳೆ ಕಡಿಮೆ ಇದನ್ನು ತೊಗೊಳುತ್ತೆ, ಅದು ಫಲವತ್ತತೆ ಜಾಸ್ತಿ ಸಿಗಲ್ಲ ನಿಮ್ಗೆ ಕಸ ಇತ್ತಂದ್ರೆ.